ಉತ್ತರಾಧಿಕಾರಿ ಭಾಗ 44. ಒಂದು ನಿಮಿಷ ಸಂತೋಷಪಟ್ಟರೆ ಮರುಕ್ಷಣ ಕೋಪಗೊಳ್ಳುವ ಈ ಗುಣ ಮಕ್ಕಳಿಗೆ ದೆವ್ವ ಹಿಡಿದಂತೆ ಭಾಸವಾಗುತ್ತೆ. ಅರ್ಧ ಗಂಟೆ ನಂತರ ಎಲ್ಲರೂ ಉಪಹಾರ ಮುಗಿಸಿದ್ರು. ಇಬ್ಬರು ಪುಟ್ಟ ಮಕ್ಕಳು ತಮ್ಮ ಚಿಕ್ಕ ಶಾಲಾ ಚೀಲವನ್ನು ಬೆನ್ನಿಗೇರಿಸಿಕೊಂಡು ಮುಂದೆ ನಡೆದ್ರು. ಮೇಘ ತನ್ನ ಸಹೋದರ ಆದಿತ್ಯನ ಮೇಲೆ ಹೊರಗಿ ಅವನ ಕಿವಿಯಲ್ಲಿ ಏನೋ ರಹಸ್ಯವಾಗಿ ಪಿಸುಗುಟ್ಟಿದ್ಲು. ಅದರ ಹಿಂದಿನಿಂದ ಬರ್ತಿದ್ದ ವಿಷ್ಣುವರ್ಧನ್ ಅತ್ಯಂತ ನಯವಾಗಿ ಕೃಷ್ಣವೇಣಿಯ ಸೊಂಟವನ್ನು ಹಿಡಿದು ತನ್ನತ್ತ ಎಳೆದುಕೊಳ್ತಾ ಇದ್ದಾನೆ. ಸರಿ, ಕೃಷ್ಣವೇಣಿ ಕೊನೆಗೂ ತಂದೆಯ ಸ್ವಭಾವವನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಎಂದು ಮಕ್ಕಳು ಅಂದುಕೊಂಡ್ರು. ವಿಷ್ಣುವರ್ಧನ್ ನಗುತ್ತಿರುವಾಗ ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಯಾವಾಗಲೂ ಕೂಡ ಉದ್ವಿಗ್ನ ಹಾಗೂ ಗಂಭೀರವಾಗಿಯೇ ಕಾಣ್ತಿದ್ದನು. ಆದರೆ ಆತ ಮನಸ್ಸಿನಿಂದ ನಗುವುದನ್ನು ನೋಡುವುದು ಅತ್ಯಂತ ಅಪರೂಪದ ಸಂಗತಿಯಾಗಿತ್ತು. ಕೃಷ್ಣವೇಣಿ ಆಂಟಿ, ನೀವು ಅಪ್ಪನನ್ನು ಮದುವೆಯಾದರೆ ತುಂಬ ಅಳಬೇಕಾಗುತ್ತದೆ ಎಂದು ಮೇಘ ಸ್ವಲ್ಪ ಸಮಯದ ಹಿಂದೆ ತನಗೆ ಹೇಳಿದ್ದನ್ನು ವಿಷ್ಣುವರ್ಧನ್ ನೆನಪಿಸಿಕೊಂಡನು. ಆತ ತನ್ನ ಮಗಳತ್ತ ನೋಡಿ ವ್ಯಂಗ್ಯವಾಗಿ, ನಾನು ಆಕೆಯನ್ನು ಸುಮ್ಮನೆ ಅಳುವಂತೆ ಮಾಡುವುದಿಲ್ಲ ಮೇಘ. ಆಕೆ ನನ್ನ ಜೊತೆ ಹಾಸಿಗೆಯಲ್ಲಿದ್ದಾಗ ಮಾತ್ರ ಅಳುತ್ತಾಳೆ, ಅದು ಬೇರೆ ಕಾರಣಕ್ಕೆ ಅಂತ ಹೇಳ್ತಾನೆ. ಆತನ ದ್ವಂದ್ವಾರ್ಥದ ಮಾತುಗಳನ್ನು ಕೇಳಿ ಕೃಷ್ಣವೇಣಿಯ ಮುಖ ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಾಗಿ ಹೋಗಿತು. ನಾನು ಮೇಘಾಗೆ ಶಾಲಾ ಬ್ಯಾಗ್ ಹೊರಲು ಸಹಾಯ ಮಾಡುತ್ತೇನೆ ಅಂತ ಕೃಷ್ಣವೇಣಿ ಆತನ ಕೀಟಲೆಯಿಂದ ತಪ್ಪಿಸಿಕೊಳ್ಳಲು ವೇಗವಾಗಿ ಮುಂದೆ ನಡೆದಳು. ಇಬ್ಬರು ಚಿಕ್ಕ ಮಕ್ಕಳನ್ನು ನಿಭಾಯಿಸುವುದು ವಿಷ್ಣುವರ್ಧನ್ನಂತಹ ಶಕ್ತಿಶಾಲಿ ವ್ಯಕ್ತಿಯನ್ನು ಎದುರಿಸುವುದಕ್ಕಿಂತ ಹೆಚ್ಚು ಸುಲಭ ಮತ್ತು ಆರಾಮದಾಯಕವಾಗಿತ್ತು. ಆಕೆ 24 ವರ್ಷದ ಸುಜ್ಞಾನಿ ಮಹಿಳೆ. ಹಾಸಿಗೆಯಲ್ಲಿದ್ದಾಗ ಅಳುವಂತೆ ಮಾಡುವುದು ಅಂದರೆ ಏನೆಂಬ ಅಂತರಾರ್ಥ ಆಕೆಗೆ ತಿಳಿದಿರಲಿಲ್ಲ. ವಿಷ್ಣುವರ್ಧನ್ನ ಚಿಕ್ಕಪ್ಪನ ಮನೆ ನಗರದಿಂದ ತುಂಬ ದೂರದಲ್ಲಿದೆ. ಇಬ್ಬರೂ ಮಕ್ಕಳನ್ನು ಶಾಲೆಯ ದಾರಿಯಲ್ಲಿ ಬಿಡುವ ಮೊದಲೇ ವಿಷ್ಣುವರ್ಧನ್ಗೆ ಚಿಕ್ಕಪ್ಪನಿಂದ ದೂರವಾಣಿ ಕರೆ ಬಂದಿರುತ್ತೆ. ಅವನು ಅಲ್ಲಿಗೆ ತಲುಪಿದಾಗ ಆತನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಈಗಾಗಲೇ ವಿಸ್ತಾರವಾದ ಅಂಗಳದಲ್ಲಿ ಇವರಿಗೋಸ್ಕರ ಕಾಯ್ತಾ ಇದ್ರು. ಆ ಒಂದು ಸುಂದರ ಬಂಗಲೆಗಳು ನಗರದ ಗದ್ದಲದಿಂದ ದೂರವಿದ್ದು ಅತ್ಯಂತ ಶಾಂತ ಹಾಗೂ ಹಸಿರಿನಿಂದ ಕೂಡಿದ್ದ ವಾತಾವರಣದಲ್ಲಿದ್ದವು. ಅಜ್ಜ ಎಂದು ಮೇಘ ಕಾರಿನಿಂದ ಇಳಿಯುತ್ತಿದ್ದಂತೆ ಓಡಿ ಹೋಗಿ ಆತನನ್ನು ತಬ್ಬಿಕೊಂಡ್ಳು. ಅವಳು ತನ್ನ ಅಜ್ಜನಿಗೆ ತುಂಬ ಆಪ್ತಳಾಗಿದ್ಲು ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ಆದಿತ್ಯ ಪಕ್ಕಕ್ಕೆ ನಿಂತು ಒಬ್ಬ ಜವಾಬ್ದಾರಿಯುತ ಅಣ್ಣನಂತೆ ತನ್ನ ತಂಗಿಯ ಕೈಯನ್ನು ಹಿಡಿದುಕೊಂಡೇ ಇದ್ದನು. ಹೊರಗೆ ತೀವ್ರವಾದ ಬಿಸಿಲಿದ್ದ ಕಾರಣ ಆತ ತಕ್ಷಣವೇ ಹೋಗಿ ತನ್ನ ಅಜ್ಜ ಅಥವಾ ಅಜ್ಜಿಯನ್ನು ಅಪ್ಪಿಕೊಳ್ಳಲು ಸಾಧ್ಯವೇ ಆಗಲೇ ಇಲ್ಲ. ಆದರೂ ಆತನಿಗೆ ಅದೆಲ್ಲ ಬೇಕಿರಲಿಲ್ಲ, ಇಷ್ಟನೂ ಆಗೋದಲ್ಲ. ಇವರು ಚಿಕ್ಕಪ್ಪ ತಲೆ ಎತ್ತಿ ನೋಡಿದಾಗ ವಿಷ್ಣುವರ್ಧನ್ನ ಪಕ್ಕದಲ್ಲಿ ನಿಂತಿರುವಂತಹ ಮಹಿಳೆಯನ್ನು ಕಂಡು ಒಂದು ಕ್ಷಣ ಆಶ್ಚರ್ಯಚಕಿತರಾಗಿ ಹೋದರು. ಕೃಷ್ಣವೇಣಿ ತಕ್ಷಣವೇ ಮುಗುಳ್ನಗುತ್ತಾ ಹಲೋ ಅಂತ ಗೌರವದಿಂದ ಸ್ವಾಗತಿಸಿದ್ಲು. ಹೋ ಹಲೋ. ಚಿಕ್ಕಪ್ಪ ಕೊಂಚ ಗಾಬರಿ ಹಾಗೂ ಕುತೂಹಲದಿಂದ ಕೃಷ್ಣವೇಣಿಯನ್ನು ಕೆಲವು ಕ್ಷಣಗಳ ಕಾಲ ತದೇಕ ಚಿತ್ತದಿಂದ ದಿಟ್ಟಿಸಿ ನೋಡಿದ್ರು. ತನ್ನ ಚಿಕ್ಕಪ್ಪ ಆಕೆಯನ್ನು ನೋಡುತ್ತಿರುವುದನ್ನು ಗಮನಿಸಿದ ವಿಷ್ಣುವರ್ಧನ್ ಕೃಷ್ಣವೇಣಿಯ ಮುಖವನ್ನು ಯಾವುದೇ ವಿಚಿತ್ರ ಭಾವನೆಗಳಿಲ್ಲದೆ ಇರುವುದನ್ನು ಕಂಡನು. ಆಕೆಯ ಶುದ್ಧ ಕಲೆಯಿಲ್ಲದ ಅತ್ಯಂತ ತಾಜಾ ಸುಂದರವಾದ ನೋಟವೇ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಕೃಷ್ಣವೇಣಿ ವಿಷ್ಣುವರ್ಧನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರಿಗೂ ಕೂಡ ನಮಸ್ಕರಿಸಿ ಮರ್ಯಾದೆ ನೀಡ್ತಾಳೆ. ಚಿಕ್ಕಪ್ಪನ ವಿಚಿತ್ರ ನೋಟದ ಅರ್ಥವನ್ನು ಗ್ರಹಿಸಿದ ವಿಷ್ಣುವರ್ಧನ್, ಏನು ಚಿಕ್ಕಪ್ಪ ಹಾಗೆ ನೋಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಲ್ಲ, ಇವರು ಚಿಕ್ಕಪ್ಪ ನೋಟ ನಿಧಾನವಾಗಿ ಕೃಷ್ಣವೇಣಿಯಿಂದ ದೂರ ಸರಿದು ಅತ್ಯಂತ ನೀಟಾಗಿ ಉಡುಪು ಧರಿಸಿ ಗಂಭೀರವಾಗಿ ನಿಂತಿದ್ದ ಅವರ ಹಿರಿಯ ಸೋದರಳಿಯನ ಕಡೆಗೆ ತಿರುಗಿತ್ತು. ಕೃಷ್ಣವೇಣಿ ತಕ್ಷಣವೇ ಮಧ್ಯ ಪ್ರವೇಶಿಸಿ ನಾನು ಅವ್ರ ಸೆಕ್ರೆಟರಿ ಅಂತ ಪರಿಚಯಿಸಿಕೊಂಡ್ಳು. ಒಂದು ವೇಳೆ ವಿಷ್ಣುವರ್ಧನ್ ಮೊದಲು ಮಾತನಾಡಿದರೆ ಆಕೆಯನ್ನು ತನ್ನ ಗೆಳತಿ ಎಂದೇ ಪರಿಚಯಿಸ್ತಾ ಇದ್ದನು. ಆದರೆ ಕೃಷ್ಣವೇಣಿಗೆ ಆತನ ಚಿಕ್ಕಪ್ಪ ಅಥವಾ ಚಿಕ್ಕಮ್ಮನನ್ನು ಅಷ್ಟು ಬೇಗ ತನ್ನ ಹಿರಿಯರೆಂದು ಸ್ವೀಕರಿಸಲು ಮನಸ್ಸು ಸಾಧ್ಯವಿರಲಿಲ್ಲ. ತಾನೊಬ್ಬ ಸಾಮಾನ್ಯ ಹಿನ್ನೆಲೆಯ ಮಹಿಳೆಯಾಗಿದ್ದು ವಿಷ್ಣುವರ್ಧನ್ನಂತಹ ಉನ್ನತ ಮನೆತನದ ಹಿರಿಯರು ತನ್ನನ್ನು ಸ್ವೀಕರಿಸದಿದ್ದರೆ ಹಾಗೂ ತಾನು ವಿಷ್ಣುವರ್ಧನ್ನ ಅರ್ಹತೆಗೆ ತಕ್ಕವಳಲ್ಲ ಅಂತ ಭಾವಿಸಿದರೆ ಅದು ತನ್ನನ್ನು ತಾನೇ ಅವಮಾನಿಸಿಕೊಂಡಂತೆ ವೈಭವೀಕರಿಸಿಕೊಂಡಂತೆ ಅಂತ ಕಾಣ್ತದೆ. ಆ ಅರಿವು ಆಕೆಗಿತ್ತು. ವಿಷ್ಣುವರ್ಧನ್ ಆಕೆಯ ಮನಸ್ಸಿನ ಭಾವನೆ ಸಂಕೋಚವನ್ನು ತಕ್ಷಣವೇ ಅರ್ಥ ಮಾಡಿಕೊಂಡನು. ಹೀಗಾಗಿ ಆಕೆಯ ಮಾತನ್ನು ತಿದ್ದೋಕೆ ಅಂತ ಹೇಳಿ ಹೋಗಲೇ ಇಲ್ಲ. ಚಿಕ್ಕಪ್ಪ ಕೊಂಚ ತಲೆ ಅಲ್ಲಾಡಿಸಿ ಅನುಮಾನದ ಧ್ವನಿಯಲ್ಲಿ ಸೆಕ್ರೆಟರಿ ಅಂತ ಹೇಳಿದ್ರು. ಶೀಘ್ರದಲ್ಲೇ ವಿಷ್ಣುವರ್ಧನ್ ಕೃಷ್ಣವೇಣಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಯಾಕಂದರೆ ಈಗಾಗಲೇ ಕಚೇರಿಗೆ ಹೋಗುವ ಸಮಯ ಆಗೇ ಹೋಗಿತ್ತು.
ಕೃಷ್ಣವೇಣಿ ಕಾರನ್ನು ಹತ್ತಿದ ತಕ್ಷಣ ಸೀಟ್ ಬೆಲ್ಟನ್ನು ಧರಿಸಿಕೊಳ್ಳುತ್ತಾ, ನಾನಿವತ್ತು ನಮ್ಮ ಅಪ್ಪನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅಂತ ಮಾಡಿಸ್ಬೇಕಿತ್ತು ಅಂತ ಅಂತ ಹೇಳಿದ್ದೆ. ಈಗಾಗಲೇ ಅರ್ಧ ದಿನದ ರಜೆ ಅರ್ಜಿ ಹಾಕಿದ್ದೇನೆ. ಮಧ್ಯಾಹ್ನ ನಂತರ ಕಚೇರಿಗೆ ಬರ್ತೀನಿ. ದಯವಿಟ್ಟು ನೀವು ನಗರದ ಮೂಲಕ ಅದು ಹೋಗುವಾಗ ನನ್ನ ಮನೆ ಹತ್ತಿರ ಡ್ರಾಪ್ ಮಾಡಿಬಿಡಿ ಅಂತ ಕೇಳ್ಕೊತಾಳೆ. ನಾನು ನಿಮ್ಮ ಜೊತೆ ಆಸ್ಪತ್ರೆಗೆ ಬರುತ್ತೇನೆ ಅಂತ ವಿಷ್ಣುವರ್ಧನ್ ಕಾರನ್ನು ಮುನ್ನಡೆಸುತ್ತಾ ಗಂಭೀರವಾಗಿ ನುಡಿತಾನೆ. ಹಾಂ, ಬೇಡ ಬೇಡ, ದಯವಿಟ್ಟು ನನ್ನ ತಂದೆಗೆ ನಮ್ಮ ನಡುವಿನ ವಿಷಯ ಇನ್ನೂ ಕೂಡ ತಿಳಿದಿಲ್ಲ ಅಂತ ಆಕೆ ಹೇಳಲು ಬಯಸಿದ್ಲು. ತನ್ನ ಸರಳ ತಂದೆಯ ಒಬ್ಬ ಅತ್ಯಂತ ಶ್ರೀಮಂತ ಪ್ರಭಾವಿ ವ್ಯಕ್ತಿಯನ್ನು ತನ್ನ ಭಾವಿ ಅಳಿಯನನ್ನಾಗಿ ತಕ್ಷಣವೇ ಸ್ವೀಕರಿಸೋದು ಸ್ವಲ್ಪ ಕಷ್ಟ. ಅವರನ್ನು ಒಪ್ಪಿಸಿ ಮನವೊಲಿಸಲು ನನಗೆ ಸ್ವಲ್ಪ ಸಮಯ ಬೇಕಾಗ್ತದೆ ಎಂಬುದು ಆಕೆಯ ಯೋಚನೆ ಕೂಡ ಆಗಿತ್ತು. ವಿಷ್ಣುವರ್ಧನ್ ಆಕೆಯ ಈ ಮುಂಜಾಗ್ರತೆಯನ್ನು ಅರ್ಥ ಮಾಡ್ಕೊಳ್ತಾನೆ. ಆಕೆಯನ್ನು ಸಮಾಧಾನಪಡಿಸಲು ಆಕೆ ತಲೆಯ ಹಿಂಭಾಗವನ್ನು ಮೃದುವಾಗಿ ಸವರಿ, ನನಗೆ ಅರ್ಥ ಆಗುತ್ತೆ, ಎಲ್ಲ ಶ್ರೀಮಂತರು ದುರಂಕಾರಿಗಳಲ್ಲ, ತೊಂದರೆ ಕೊಡುವವರಲ್ಲ ಅನ್ನೋದನ್ನು ನಾನು ನಿಮ್ಮ ತಂದೆಯ ಎದುರೇ ಸದ್ಯದಲ್ಲೇ ಸಾಬೀತುಪಡಿಸ್ತೀನಿ ಅಂತ ಹೇಳ್ತಾನೆ. ಕೃಷ್ಣವೇಣಿ ಆತನ ಭರವಸೆಯ ನಂಬಿಕೆಯಿಂದ ತಲೆಯಾಡಿಸಿ ಇತ್ತ ಆ ಸುಂದರವಾದ ಬಂಗಲೆಯ ಅಂಗಳದಲ್ಲಿ ಮೇಘ ಮತ್ತು ಆದಿತ್ಯ ಅಂಗಳದಲ್ಲಿ ಆಟವಾಡ್ತಿದ್ದ 2 ಮುದ್ದಾದ ಕಿತ್ತಳೆ ಬಣ್ಣದ ಬೆಕ್ಕುಗಳೊಂದಿಗೆ ಸಂತೋಷದಿಂದ ಸಮಯ ಕಳೀತಾ ಇದ್ರು. ಹಿರಿಯ ಚಿಕ್ಕಪ್ಪ ಅಂಗಳದಲ್ಲಿ ಆಡ್ತಿದ್ದ 2 ಮಕ್ಕಳನ್ನು ನೋಡುತ್ತಾ ನಿಂತಿದ್ರು. ಅವರ ಹುಬ್ಬುಗಳು ಆಳವಾದ ಆಲೋಚನೆಯಲ್ಲಿ ಸುಕ್ಕುಗಟ್ಟಿದ್ವು. ಅವರು ತಮ್ಮ ಹೆಂಡತಿಯತ್ತ ತಿರುಗಿ, ಆಗ ವಿಷ್ಣುವರ್ಧನ್ ಕರೆತಂದಿದ್ದನಲ್ಲ ಆ ಹುಡುಗಿ, ನಾನು ಆಕೆಯನ್ನು ಹಿಂದೆ ಎಲ್ಲೋ ನೋಡಿದ್ದೀನಿ ಅಂತ ನನಗೆ ಯಾಕೋ ಬಲವಾಗಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ನೀವು ಅವಳನ್ನು ಎಲ್ಲಿ ನೋಡಿರಲು ಸಾಧ್ಯ? ಅವಳು ಕೇವಲ ಒಬ್ಬ ಕಾರ್ಯದರ್ಶಿ ಅಷ್ಟೇ. ಅವಳು ಎಷ್ಟೇ ಸುಂದರಿಯಾಗಿದ್ದರೂ ಒಂದು ವೇಳೆ ವಿಷ್ಣುವರ್ಧನ್ಗೆ ಅವಳು ಇಷ್ಟವಾಗಲಿ ಬಿಡಿ. ಅವನು ಈಗಾಗಲೇ ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಯಾರೊಂದಿಗೆ ಒಡನಾಟ ಇಟ್ಕೊಳ್ತಾನೆ, ಹೇಗಿರಬೇಕು ಎಂಬುದನ್ನು ನಮಗೆ ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವೇ ಅಂತ ಚಿಕ್ಕಮ್ಮ ಗಿಡಗಳಿಗೆ ನೀರು ಹಾಕುತ್ತಾ ಸಮಾಧಾನದಿಂದ ಅವರ ಪಾಡಿಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ದೊಡ್ಡಪ್ಪ ಗಿಡಗಳಿಗೆ ನೀರನ್ನು ಸುರಿಯುತ್ತಾ ಗುಣಗ್ತಾ ಇದ್ದಾರೆ. ನಾನು ಸುಮ್ಮನೆ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ಅವಳ ಮುಖವನ್ನು ಗಮನಿಸಿ ಯೋಚಿಸಿ, ಅವಳು ಚಿಕ್ಕವಳಿದ್ದಾಗ ಹೇಗಿದ್ಲೋ ಈಗಲೂ ಅವಳು ಹಾಗೇ ಇದ್ದಾಳೆ ಅಲ್ವೇ? ಅವಳ ನೋಟ, ಅವಳ ಕಳೆ ಅಷ್ಟೇ ಅದ್ಭುತವಾಗಿದೆ ಎಂದು ದೊಡ್ಡಪ್ಪ ತಲೆ ಹಾಕಿ ನಿಟ್ಟುಸಿರನ್ನು ಬಿಡ್ತಾರೆ. ಚಿಕ್ಕಮ್ಮ ಕೂಡ ನೀರು ಹಾಕೋದನ್ನು ನಿಲ್ಲಿಸ್ಬಿಟ್ಟು ನಿಟ್ಟುಸಿರು ಬಿಟ್ಟರು, ಮೌನವಾಗಿ ನಿಂತರು. ಅಯ್ಯೋ, ಈ ದೇಶದಲ್ಲಿ ಲಕ್ಷಾಂತರ ಜನಸಂಖ್ಯೆ ಇದೆ. ಅದೇ ರೀತಿ ಕಾಣುವವರು ಅನೇಕರಿರಬಹುದು. ಆದರೆ ಆ ಖ್ಯಾತ ನಟಿ ಮಿನಿ ರಾಯ್ ಹಾಗೂ ಗೀತಾಳ ಮಗಳು ಜಾಜಿನಿ ಮುಖವನ್ನು ಹೋಲಿಸಿದರೆ ಈ ಹುಡುಗಿ ಜಾಜಿನಿಗಿಂತ ಆ ನಟಿಯ ತಂಗಿಗಿಂತೆಯೇ ಅಚ್ಚುಕಟ್ಟಾಗಿ ಕಾಣ್ತಾ ಇದ್ದಾಳೆ. ದೊಡ್ಡಪ್ಪ ಮುಂದೇನು ಮಾತನಾಡಲು ತೋಚದೆ ಬೇರೆ ಕಡೆಗೇ ತಿರ್ಕೊಂಡ್ಬಿಡ್ತಾರೆ. ವಿಷ್ಣುವರ್ಧನ್ ಹಾಗೂ ಆತನ ಚಿಕ್ಕಪ್ಪ ಹಾದಿ ದಾಟಿ ವಿಸ್ತಾರವಾದ ಸಭಾಂಗಣದ ಒಳಗೆ ತೆರಳುತ್ತಾ ಇದ್ದಾರೆ. ವಿಷ್ಣುವರ್ಧನ್ನ ಚಿಕ್ಕಮ್ಮ ಒಂದು ಕೈಯಲ್ಲಿ ಓದುವ ಕನ್ನಡಕ ಮತ್ತು ಮತ್ತೊಂದು ಕೈಯಲ್ಲಿ ಸಣ್ಣ ಹೂವಿನ ಕುಂಡವನ್ನು ಹಿಡ್ಕೊಂಡಿದ್ದಾರೆ. ಕಿಟಕಿಯ ಬಳಿ ಹರಳಿದ್ದ ಹೂ ಬಿಡುವ ಗಿಡಗಳಿಗೆ ಪ್ರೀತಿಯಿಂದ ನೀರುಣಿಸ್ತಾ ಇದ್ರು. ಆ ಒಂದು ದೊಡ್ಡ ಸಭಾಂಗಣದ ಮಧ್ಯದಲ್ಲಿ ಹಳೆಯ ಕೆಂಪು ಮೇರುಗಣ್ಣೆಯಿಂದ ಸುಂದರವಾದ ಚಿತ್ರಿಸಿದ್ದ ದೊಡ್ಡ ಗಾತ್ರದ ಕಮಲದ ಹೂವಿನ ಕೆತ್ತನೆ ಇರುವಂತಹ ಒಂದು ಪ್ರಾಚೀನ ಮರದ ಪೆಟ್ಟಿಗೆ ಕೂಡ ಇತ್ತು. ಅದರ ಮೇಲ್ಮೈಯಲ್ಲಿ ಬಿಡಿಸಿದ ಪ್ರತಿಯೊಂದು ಹಸಿರು ಎಲೆಗಳು ಕಣ್ಣಿಗೆ ಕಟ್ಟಿದಷ್ಟು ನೈಜವಾಗಿ ಗೋಚರಿಸ್ತಾ ಇದ್ವು. ವಿಷ್ಣುವರ್ಧನ್ ಮುಂದೆ ಬಂದು ಆ ಮರದ ಪೆಟ್ಟಿಗೆಯನ್ನು ತೆರೀತಾನೆ. ಅದರ ಎಡಭಾಗದ ಅಂಚಿನಲ್ಲಿ ಹಳೆಯ ಕಾಲದ ಪತ್ರಿಕೆಗಳನ್ನು ಬಹಳ ಜೋಪಾನವಾಗಿ ಜೋಡಿಸಿಡಲಾಗಿತ್ತು. ಆ ಚಿಕ್ಕಪ್ಪನಿಗೆ ಇಂದಿನ ಕಾಲದ ಅಪರೂಪವಾದ ಪತ್ರಿಕೆಗಳನ್ನು ಸಂಗ್ರಹಿಸುವಂತಹ ಅಭ್ಯಾಸ. ಆ ಪತ್ರಿಕೆಗಳ ರಾಶಿಯ ಮೇಲೆ ಒಂದು ದಪ್ಪನೆಯ ಹಳೆಯ ಫೋಟೋದ ಪುಸ್ತಕ ಇತ್ತು, ಅಂದರೆ ಆಲ್ಬಮ್ ಇತ್ತು. ಕುತೂಹಲದಿಂದ ವಿಷ್ಣುವರ್ಧನ್ ಹಳೆಯ ಫೋಟೋ ಪುಸ್ತಕವನ್ನು ಕೈಗೆತ್ಕೊಂಡು ಪುಟಗಳನ್ನು ತಿರುಗಿಸಿ ನೋಡ್ತಾನೆ. ಆಗ ಹಠಾತ್ತಾಗಿ ಆತನ ಕಣ್ಣಿಗೆ ಒಂದು ವಿಚಿತ್ರ ಫೋಟೋ ಬಿತ್ತು. ಆ ಫೋಟೋನ ಆತನ ಮನಸ್ಸಿನಲ್ಲಿ ನಾನಾ ಪ್ರಶ್ನೆಗಳನ್ನು ಹುಟ್ಟಾಕಿ ತೊಂದರೆ ಕೊಡೋಕೆ ಆರಂಭಿಸ್ತು. ಆ ಹಳೆಯ ಕಪ್ಪು ಬಿಳುಪು ಮುಸುಕಾದ ಬಣ್ಣದ ಫೋಟೋದಲ್ಲಿ ಒಟ್ಟು 4 ಜನ. ಅವರೆಲ್ಲರೂ ತಮ್ಮ ಯೌವನ ಕಾಲದಲ್ಲಿದ್ದು 26 ಹರೆಯದ 3 ಯುವತಿಯರು ಹಾಗೂ ಒಬ್ಬ ವ್ಯಕ್ತಿಯಿಂದ ಫೋಟೋದಲ್ಲಿ ಆ ಕಾಲದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿದ್ದ ಅನಿತಾ ಎಂಬಾಕೆ ವಿಶಿಷ್ಟವಾದ ಕೆಂಪು ಬ್ಯಾಟ್ ಧರಿಸಿ ಮಧ್ಯಭಾಗದಲ್ಲಿ ನಿಂತಿದ್ಲು. ಆದರೆ ಆಕೆಯ ಮುಖ ಮಾತ್ರ 2 ಯುವತಿಯರಂತೆ ಸಂತೋಷದಿಂದ ಕಂಗೊಳಿಸ್ತಾ ಇರಲಿಲ್ಲ, ಬದಲಿಗೆ ಗಂಭೀರವಾಗಿತ್ತು. ಅನಿತಾಳ ಎಡಭಾಗದಲ್ಲಿ ವಿಷ್ಣುವರ್ಧನ್ನ ಚಿಕ್ಕಪ್ಪನ ಯೌವನದ ಕಾಲದ ಹೆಂಡತಿ ನಿಂತಿದ್ರೆ, ಆಕೆಯ ಬಲಭಾಗದಲ್ಲಿ ಅನಿತಾಳ ಅತ್ಯಂತ ಆಪ್ತ ಸ್ನೇಹಿತೆಯಾದ ಕುಂದವಿ ಶೇಖರ್ ಇದ್ಲು.
ಆಕೆ ಶುಭ್ರವಾದ ಬಿಳಿ ಉಡುಪನ್ನು ಧರಿಸಿದ್ದು 2 ಅಚ್ಚುಕಟ್ಟಾದ ಫ್ರೆಂಚ್ ಜಡೆಗಳನ್ನು ಎಣೆದುಕೊಂಡಿದ್ಲು. ಅಚ್ಚರಿಯ ಸಂಗತಿಯೆಂದರೆ 28 ವರ್ಷಗಳ ಹಿಂದೆ ತೆಗೆಯಲಾಗಿದ್ದ ಒಂದು ಹಳೆಯ ಫೋಟೋದಲ್ಲಿ ಕುಂದವಿ ಶೇಖರ್ ಮುಖಲಕ್ಷಣಗಳು ಈಗ ತಾನೇ ತಂದಿದ್ದ ಕೃಷ್ಣವೇಣಿಯ ಮುಖಕ್ಕೆ ಅಚ್ಚುಕಟ್ಟಾಗಿ ಹೋಲಿಕೆ ಅನ್ನೋದು ಆಗ್ತಾನೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಅವನ ಮನಸ್ಸಿನಲ್ಲಿ ನಾನಾ ಥರದ ಪ್ರಶ್ನೆಗಳು ಉದ್ಭವವಾಗ್ತವೆ. ವಿಷ್ಣುವರ್ಧನ್ ಅಲ್ಲಿದ್ದ ಹೊರಟು ಹೋಗ್ತಾನೆ. ವಯಸ್ಸಿಗೆ ತಕ್ಕಂತೆ ಪರಿಪಕ್ವನಾದ ಮೇಲೆ ಅವನು ಇಂತಹ ಸಣ್ಣ ಪುಟ್ಟ ವಾದಗಳನ್ನು ಯಾವಾಗಲೂ ಕೂಡ ತಪ್ಪಿಸ್ತಾನೆ ಇರ್ತಾನೆ. ಆ ಫೋಟೋದಲ್ಲಿದ್ದ ಕುಂದವಿ ಶೇಖರ್ ಎಂಬಾಕೆ ಅನಿತಾಳ ಆಪ್ತ ಸ್ನೇಹಿತೆಯಾಗಿದ್ಲು ಕೂಡ. ಅವರೆಲ್ಲರೂ ಒಟ್ಟಿಗೆ ಬೆಳೆದವರು. ವಿಷ್ಣುವರ್ಧನ ಚಿಕ್ಕಪ್ಪ ದಾಮೋದರನಿಗೆ ತನ್ನ ತಂಗಿಯ ಆ ಸ್ನೇಹಿತೆಯ ಮೇಲೆ ಅಪಾರವಾದ ಪ್ರೇಮವಿತ್ತು. ಆದರೆ ಆಕೆ ಆ ಭಾವನೆಗಳನ್ನು ಎಂದಿಗೂ ಕೂಡ ಗಂಭೀರವಾಗಿ ಪರಿಗಣಿಸೇ ಇರಲಿಲ್ಲ ಅಥವಾ ಗೌರವಿಸೂ ಇರಲಿಲ್ಲ. ಆದರೂ ದಾಮೋದರ್ ಎಂದಿಗೂ ಕೂಡ ಆಕೆಯ ಮೇಲೆ ಅಸೂಯೆ ಅಥವಾ ಕೋಪ, ದ್ವೇಷ ಯಾವತ್ತೂ ಮಾಡಿರಲಿಲ್ಲ. ಕುಂದವಿ ಮುಂದೆ ಒಬ್ಬ ಮಹಾನ್ ಸೈನಿಕನನ್ನು ಮದುವೆಯಾಗಿ ಅತ್ಯಂತ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾಳೆ. ಇಷ್ಟು ವರ್ಷಗಳ ನಂತರ ಅವಳ ಪತಿ ರಾಜ್ಯ ಸಮಿತಿಯ ಗೌರವಾನ್ವಿತ ಕಾರ್ಯದರ್ಶಿಯಾಗಿದ್ದರು. ಆದರೆ ದಾಮೋದರ್ಗೆ ತನ್ನ ತಂಗಿಯ ಬದುಕಿನ ಬಗ್ಗೆ ಸ್ವಲ್ಪ ದುಃಖವಿತ್ತು. ಯಾಕಂದರೆ ತಾನು ಇರಿದು ಬೆಳೆಸಿದ್ದಂತಹ ಮಹಿಳೆಯರಿಗೆ ಹೋಲಿಸಿದರೆ ತನ್ನ ತಂಗಿಯ ಸಂಬಂಧಗಳು ಮತ್ತು ಜೀವನವು ಅತ್ಯಂತ ಜಟಿಲ ಹಾಗೂ ಕಷ್ಟಕರವಾಗಿ ಇತ್ತು. ಈ ಕಡೆ ವಿಷ್ಣುವರ್ಧನ್ ಕೃಷ್ಣವೇಣಿಯನ್ನು ಪ್ಯಾರಾಮೌಂಟ್ ಆಸ್ಪತ್ರೆಯ ಬಳಿ ಕ್ಯಾಬ್ನಲ್ಲಿ ಕರೆತಂದು ಬಿಡ್ತಾ ಇದ್ದಾನೆ. ಕೃಷ್ಣವೇಣಿ ಕ್ಯಾಬ್ನಿಂದ ಇಳಿದು ಬಾಗಿಲು ಮುಚ್ಚುತ್ತಾ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಹೋಗಿ ಅಂತ ಹೇಳಿದ್ಲು. ವಿಷ್ಣುವರ್ಧನ್ ಹೆಚ್ಚಿನ ಮಾತನಾಡಲಿಲ್ಲ. ಆಸ್ಪತ್ರೆಯ ಒಳಗೆ ಪ್ರವೇಶಿಸುತ್ತಿದ್ದ ಆಕೆ ತೆಳ್ಳಗಿನ ಹಾಗೂ ಸುಂದರವಾದ ಆಕೃತಿಯನ್ನು ಹಿಂದಿನಿಂದ ನೋಡುತ್ತಾ ನಿಂತವನು ನಂತರ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸ್ತಾನೆ. ತಕ್ಷಣವೇ ತನ್ನ ಸ್ಮಾರ್ಟ್ಫೋನನ್ನು ತೆಗೆದುಕೊಂಡು ತುರ್ತು ಕರೆಯನ್ನು ಮಾಡ್ತಾನೆ. ತಕ್ಷಣವೇ ಪ್ಯಾರಾಮೌಂಟ್ ಆಸ್ಪತ್ರೆಯ ಪ್ರಾಂಶುಪಾಲ್ ವರ್ಮಾ ಅವರನ್ನು ಸಂಪರ್ಕಿಸಿ ಅಲ್ಲಿ ರವಿಚಂದ್ರನ್ ಎಂಬ ಶ್ವಾಸಕೋಶದ ಕ್ಯಾನ್ಸರ್ ರೋಗಿಯೊಬ್ಬರು ದಾಖಲಾಗಿರ್ತಾರೆ. ಅವರಿಗೆ ಅತ್ಯಂತ ವಿಶೇಷವಾದ ಉತ್ತಮ ಆರೈಕೆ ಸಿಗುವಂತೆ ನೀವು ನೋಡಿಕೊಳ್ಬೇಕು. ಇದು ತುಂಬ ಸ್ಪೆಷಲ್ ಆಗಿ ಹಾಗೆಯೇ ಸ್ವಲ್ಪ ಖಾಸಗಿಯಾಗಿದ್ದರೆ ಒಳ್ಳೆಯದು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ನೀಡ್ತಾನೆ. ಕೃಷ್ಣವೇಣಿ ಆಸ್ಪತ್ರೆಗೆ ಪ್ರವೇಶಿಸುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಒಂದು ತೀವ್ರವಾದ ಆತಂಕದ ಭಾವನೆ ಆವರಿಸಿಕೊಳ್ಳುತ್ತೆ. ಅವಳಿಗೆ 18 ವರ್ಷವಿದ್ದಾಗ ಅವಳ ತಂದೆಗೆ ಲಿವರ್ ಕ್ಯಾನ್ಸರ್ ಬಂದಿರುವುದು ಪತ್ತೆಯಾಗಿತ್ತು. ಆದರೆ ಅವಳಿಗೆ ಆ ವಿಷಯ ತಿಳಿಯುವಷ್ಟರಲ್ಲೇ ಅವರು ಈಗಾಗಲೇ ಆಸ್ಪತ್ರೆಯ ಚಿಕಿತ್ಸೆ ಪಡೆಯಲು ಆರಂಭ ಕೂಡ ಮಾಡಿದರು. ಈ ಕಡೆ ಅಷ್ಟು ಹಳೆಯದಾದರೂ ಸಹ ವಿಷ್ಣುವರ್ಧನ್ನ ಚಿಕ್ಕಪ್ಪ ದಾಮೋದರ್ಗೆ ಯಾರ ಮುಖವನ್ನು ತಪ್ಪಾಗಿ ನೆನಪಿಸಿಕೊಳ್ಳುವಷ್ಟೇನೂ ಅಷ್ಟು ವಯಸ್ಸೇನಾಗಿರಲಿಲ್ಲ. ಆ ಹಳೆಯ ಚಿತ್ರವನ್ನು ಬಹಳ ಹೊತ್ತು ದಿಟ್ಟಿಸಿ ನೋಡ್ತಿದ್ದ ನಂತರ ತಾನು ಯಾವುದೋ ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದೆ ಅಂತ ಹೇಳಿಬಿಟ್ಟು ಅವರಿಗೆ ಆ ಕ್ಷಣ ಅರಿವಾಯಿತು. ಕಾರ್ಯದರ್ಶಿಯಾಗಿ ಬಂದಂತಹ ಆ ಒಬ್ಬ ಹುಡುಗಿ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗಳಾಗಿರಲೇಬೇಕು ಎಂದು ಅವರ ಮನಸ್ಸು ಅಂದುಕೊಂಡರೂ ಅವರು ಎಷ್ಟು ಗಾಢವಾಗಿ ಆಲೋಚನೆಯಲ್ಲಿ ಮಗ್ನರಾಗಿದ್ದರಂದರೆ ತಮ್ಮ ಹೆಂಡತಿ ಹೂಗಳಿಗೆ ನೀರನ್ನು ಹಾಕಿ ಮುಗಿಸಿ ವಾಪಸ್ ಮನೆಯೊಳಗೆ ಬರುತ್ತಿರುವುದೇ ಅವರ ಗಮನಕ್ಕೆ ಆ ಕ್ಷಣ ಬಂದೇ ಇರಲಿಲ್ಲ. ವಿಷ್ಣುವರ್ಧನ್ ಚಿಕ್ಕಪ್ಪನ ಹೆಂಡತಿ ಆ ಹೋಟೆಲ್ ಹಾಗೂ ಫೋಟೋದಲ್ಲಿದ್ದ 4 ನೋಡಿದಾಗ ಅವಳ ಮುಖದಲ್ಲಿ ಹಳೆಯ ಸಿಟ್ಟು ಹಾಗೂ ಅಸೂಯೆ ತುಂಬ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅವಳು ನೇರವಾಗಿ ಕುಂದವಿಯ ಚಿತ್ರದ ಕಡೆಗೆ ಬೆರಳನ್ನು ತೋರಿಸಿ ತನ್ನ ಗಂಡನನ್ನು ಗದರುತ್ತಾ ಕೇಳಿದ್ಲು, ಏನಿದು ಈ ರೀತಿಯ ಹಳೆಯ ಗಲೀಜು ಅದ್ಭುತವಾದ ಸಿನಿಮಾ ಪ್ರೇಮದ ನೆನಪುಗಳನ್ನು ನೋಡುವುದರಿಂದ ನಿಮ್ಮ ಆ ಪ್ರೇಮ ರೋಗ ವಾಸಿಯಾಗ್ತದೆ ಅಂತ ನೀವೇನಾದರೂ ಭಾವಿಸಿದ್ದೀರಾ? ಏನು ಮಾತಾಡ್ತಿದ್ಯಾ ನೀನು? ದಾಮೋದರ್ನ ಕೋಪದಿಂದ ಆ ಫೋಟೋಗಳನ್ನು ಒಟ್ಟುಗೂಡಿಸಿ ಹಳೆಯ ಫೋಟೋ ಪುಸ್ತಕವನ್ನು ಮತ್ತೆ ಆ ಒಂದು ಸುಂದರವಾದ ಮರದ ಪೆಟ್ಟಿಗೆಯೊಳಗೆ ಜೋಪಾನವಾಗಿ ಇಟ್ಟುಕೊಂಡ್ರು. ಆದರೆ ಚಿಕ್ಕಮ್ಮ ಸುಮ್ಮನಿರದೆ ಮುಂದಿನ ಚಿತ್ರ ನೋಡಿದಾಗಲೂ ಕೂಡ, ನೀವು ಇದನ್ನು ಒಪ್ಪಿಕೊಳ್ಳುತ್ತೀರಿ ದಾಮೋದರ್ನ ನಾನು ನಿನಗೆ ಆಗಲೇ ನೆನಪಿಸಲಿಲ್ಲವೇ ಎಂದು ಮಾತ್ರ ಹೇಳಬೇಡಿ. ಆ ರಾಜ್ಯ ಸಮಿತಿ ಕಾರ್ಯದರ್ಶಿಯ ಪತ್ನಿ ಕುಂದವಿ ನಿಮಗೆ ಕೊಂಚವೂ ನಾಚಿಕೆಯಾಗುವುದಿಲ್ಲವೇ? ಅವಳು ನಿಮ್ಮನ್ನು ಇಷ್ಟಪಡುವುದಿಲ್ಲ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾಳೆ. ಆದರೂ ನಿನಗಿಂತ 20 ವರ್ಷ ಚಿಕ್ಕವಳಾದ ಹುಡುಗಿಯನ್ನು ಪ್ರೀತಿಸೋಕೆ ನಿನಗೆ ಎಷ್ಟು ಧೈರ್ಯವಿತ್ತು ಅಂತ ತರಾಟೆಗೆ ತೆಗೆದುಕೊಂಡ್ಳು. ವಿಷ್ಣುವರ್ಧನ್ ಚಿಕ್ಕಪ್ಪನ ಹೆಂಡತಿಗೆ ಅತಿಯಾದ ಅಸೂಯೆ ಅನ್ನೋದು ತುಂಬಿಕೊಂಡಿತ್ತು. ತನ್ನ ಗಂಡ ಯುವಕನಾಗಿದ್ದಾಗ ಬೇರೆ ಹೆಣ್ಣನ್ನು ಪ್ರೀತಿಸಿದನು ಎಂಬಂತಹ ಸತ್ಯ ತಿಳಿದು ಅವಳಿಗೆ ತೀವ್ರವಾದ ಕಿರಿಕಿರಿ ಉಂಟಾಗಿತ್ತು. ಆದರೆ ದಾಮೋದರ್ ಆಕೆಯೊಂದಿಗೆ ವ್ಯರ್ಥವಾಗಿ ವಾದ ಮಾಡಲು ಇಷ್ಟಪಡದೆ ಮೌನವಾಗಿ ತಿರುಗಿ ಆ ಸಭಾಂಗಣದಿಂದ ಹೊರಟೇ ಹೋಗ್ತಾನೆ. ಈ ಕಡೆ ಕೃಷ್ಣವೇಣಿಗೆ ಈ ರೀತಿಯ ಕಠಿಣ ನೋವಿನ ಅನುಭವಗಳು ಹಿಂದೆ ಅಷ್ಟಾಗೇನಾಗಿರಲಿಲ್ಲ.
ಪ್ಯಾರಾಮೌಂಟ್ ಆಸ್ಪತ್ರೆ ಅತ್ಯಂತ ದೊಡ್ಡದು ಮತ್ತು ಒಳಗೆ ವೈದ್ಯರನ್ನು ಭೇಟಿಯಾಗಲು ಸರಿಯಾದ ವಿಭಾಗವನ್ನು ಹುಡುಕಲು ಆಕೆಗೆ ಬಹಳ ಸಮಯ ಹಿಡಿತು. ಅದು ಬ್ರಿಟಿಷ್ ಕಾಲದ ಹಳೆಯ ಕಟ್ಟಡವಾದ್ದರಿಂದ ಅದರ ಹೊರಗೋಡೆಗಳು ತುಂಬ ದಪ್ಪವಾಗಿ ಮತ್ತು ಗಟ್ಟಿಯಾಗಿ ನಿರ್ಮಿಸಲ್ಪಟ್ಟಿದ್ವು ಕೂಡ. ಕೃಷ್ಣವೇಣಿ ಸ್ವಾಗತ ಕೋಣೆಗೆ ಕಾಲಿಟ್ಟ ತಕ್ಷಣ ಅಲ್ಲಿನ ಸಿಬ್ಬಂದಿ ಅತ್ಯಂತ ವಿನಮ್ರವಾಗಿ, ಹಲೋ, ನಿಮ್ಮ ಮದ್ಯದ ಹೆಸರು ರವಿಚಂದ್ರನ್ ತಾನೇ ಅಂತ ಕೇಳಿದ್ರು. ಕೃಷ್ಣವೇಣಿ ಆಶ್ಚರ್ಯದಿಂದ ಎಸ್ ಹೌದು ಅಂತ ಹೇಳಿ ತಲೆ ಆಡಿಸ್ತಾಳೆ. ಹಾಗಾದರೆ ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಸ್ವಾಗತಕಾರರು ಬಹಳ ಸಭ್ಯತೆಯಿಂದ ಆಕೆಗೆ ಮಾರ್ಗದರ್ಶನವನ್ನು ನೀಡಿದರು. ಕೃಷ್ಣವೇಣಿ ಅವರನ್ನು ಎಚ್ಚರಿಕೆಯಿಂದ ಹಿಂಬಾಲಿಸಿ ತೆರಳುತ್ತಾಳೆ. ತಜ್ಞ ವೈದ್ಯರನ್ನು ಭೇಟಿಯಾಗಲು ಕಾಯುವ ಪಟ್ಟಿಯಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಆಕೆಗೆ ಆದ್ಯತೆ ನೀಡಲಾಗಿತ್ತು. ಇದು ಖಂಡಿತವಾಗಿಯೂ ವಿಷ್ಣುವರ್ಧನ್ನೇ ಕೈವಾಡ ಆಗಿರುತ್ತೆ ಅನ್ನುವಂಥದ್ದು ಅವಳಿಗೆ ಸಂಪೂರ್ಣವಾಗಿ ತಿಳಿದು ಬಂತು. ಅದೇ ಸಮಯದಲ್ಲಿ ನಿಶಾ ಕೂಡ ಆಸ್ಪತ್ರೆಯಲ್ಲಿದ್ದು ಕೃಷ್ಣವೇಣಿಯನ್ನು ಕಂಡ ತಕ್ಷಣವೇ ನಿನ್ನ ತಂದೆ ಇನ್ನೂ ಇಲ್ಲಿಗೆ ಬರಲೇ ಇಲ್ವೇ ಅಂತ ನಿಶಾ ಕೂಡ ವಿಚಾರಿಸ್ತಾ ಇದ್ದಾಳೆ. ರವಿಚಂದ್ರನ್ ತಾನೇ ಬರುವುದಾಗಿ ಹೇಳಿದರೂ ಈವರೆಗೆ ಬಂದಿರಲಿಲ್ಲ. ಸಂಧ್ಯಾ ಮತ್ತು ಮಗಳು ತನ್ನೊಂದಿಗೆ ಜಗಳವಾಡಬಹುದು ಅಂತ ತನ್ನ ತಂದೆ ಎದುರುತ್ತಿದ್ದಾರೆ ಎಂಬ ಸತ್ಯ ಕೃಷ್ಣವೇಣಿಗೆ ತಿಳಿದಿತ್ತು. ಇದು ನಿಜಕ್ಕೂ ತುಂಬ ದುಃಖಕರವಾದ, ಬಹಳ ಬೇಜಾರಾಗೋ ಸಂಗತಿ. ಒಬ್ಬರ ಜೀವನದಲ್ಲಿ ಇಂತಹ ಸಂಕಷ್ಟಗಳು ಬಂದಾಗ ಅದನ್ನು ಬದಲಾಯಿಸಲು ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಿಶಾ ಕೃಷ್ಣವೇಣಿಯನ್ನು ಹೇಗೆ ಸಮಾಧಾನ ಪಡಿಸಬೇಕಂತ ತಿಳಿಯದೆ ಮೃದುವಾಗಿ ನುಡಿತಾಳೆ. ಕೇವಲ 5 ವರ್ಷಗಳ ಹಿಂದೆ ತನ್ನ ತಂದೆಗೆ ಲಿವರ್ ಕ್ಯಾನ್ಸರ್ ಇರುವಂಥದ್ದು ಪತ್ತೆಯಾದಾಗ ಕೃಷ್ಣವೇಣಿ ಮಾನಸಿಕವಾಗಿ ತೀವ್ರ ನೊಂದಿದ್ಲು. ಈಗ ಮತ್ತೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ ಅಂದಾಗ ಆಕೆಗೆ ದೊಡ್ಡ ಆಘಾತವೇ ಕಾಣಿಸಿಕೊಳ್ಳುತ್ತೆ. ಆದರೆ ಈ ಸರಣಿ ಹೊಡೆತಗಳು ಕೃಷ್ಣವೇಣಿಯನ್ನು ಮಾನಸಿಕವಾಗಿ ಕುಗ್ಗಿಸುವ ಬದಲು ಆ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿ ಬದುಕಲು ಕಲಿಯುವಂತೆ ಮಾಡ್ತಾ ಇದ್ವು. 10 ಗಂಟೆ ದಾಟಿದ ಮೇಲೆ ರವಿಚಂದ್ರನ್ ಮಗಳಾದ ಕೃಷ್ಣವೇಣಿಗೆ ಫೋನ್ ಮಾಡ್ತಾರೆ. ಕೃಷ್ಣವೇಣಿ, ನಾನು ಮಧ್ಯಾಹ್ನದ 1 ಗಂಟೆಗೆ ಮಾತ್ರ ಆಸ್ಪತ್ರೆಗೆ ಬರೋಕ್ಕೆ ಸಾಧ್ಯವಾಗ್ತದೆ. ನೀನು ಮೊದಲು ನಿನ್ನ ಕಚೇರಿಗೆ ಹಿಂತಿರುಗಬಹುದಲ್ವೇ ಅಂದರು. ತಮ್ಮ ತಂದೆ ಬರುವುದು ತಡವಾಗ್ತದೆ ಅಂತ ತಿಳಿದ ಕೃಷ್ಣವೇಣಿ ಒಂದು ಕ್ಷಣ ಚಿಂತಾತೀತಳಾಗಿ ಹೋಗ್ತಾಳೆ. ಇಲ್ಲಪ್ಪ, ನಾನು ಆಸ್ಪತ್ರೆಯಲ್ಲೇ ಕಾಯ್ತೇನೆ. ನೀವು ಬರೋವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗೋದೇ ಇಲ್ಲ ಅಂತ ದೃಢವಾಗಿ ಹೇಳಿಬಿಡ್ತಾಳೆ. ಅತ್ತ ಕಡೆಯಿಂದ ರವಿಚಂದ್ರನ್, ಖಂಡಿತ ಬರ್ತೇನೆ, ಆದರೆ ಅದಕ್ಕೂ ಮೊದಲು ನಾನು ಕೆಲವೊಂದಿಷ್ಟು ತುರ್ತು ಕೆಲಸಗಳನ್ನು ಮುಗಿಸ್ಬೇಕಾಗಿದೆ ಮಗಳೇ ಅಂತ ಹೇಳ್ತಾರೆ. ನಿಶಾ ಫೋನ್ ಹತ್ತಿರ ಕಿವಿ ಇಟ್ಟು ಎಲ್ಲವನ್ನು ಆಲಿಸ್ತಾ ಇದ್ಲು. ಕೃಷ್ಣವೇಣಿ ಫೋನ್ ಕಟ್ ಮಾಡಿದ ನಂತರ ತಕ್ಷಣ ನಿಶಾಳೊಂದಿಗೆ ಮಾತನಾಡುತ್ತಾ, ಬಾ, ಹೊರಗೆ ಹೋಗಿ ಏನಾದರೂ ಸ್ವಲ್ಪ ಕುಡಿದು ಬರೋಣವಾ? ಇಲ್ಲಿಯೇ ನಮ್ಮನ್ನು ಕಾಯುವುದಕ್ಕಿಂತ ಸ್ವಲ್ಪ ತಾಜಾ ಗಾಳಿ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಿದ್ಲು. ಸರಿ ಸರಿ ಹೋಗೋಣ, ಅದಕ್ಕೇನು ಅಂತ ಕೃಷ್ಣವೇಣಿ ನಿಶಾಳೊಂದಿಗೆ ಕೆಳಗೆ ಹೊರಟಲು. ಆಸ್ಪತ್ರೆಯ ಲಿಫ್ಟ್ ಯಾವಾಗಲೂ ರೋಗಿಗಳು ಮತ್ತು ಜನರಿಂದ ತುಂಬಿ ತುಳುಕ್ತಾನೆ ಇರುತ್ತೆ. ಹೀಗಾಗಿ ಅವರಿಬ್ಬರು ಮೆಟ್ಟಿಲುಗಳನ್ನು ಬಳಸಲು ನಿರ್ಧರಿಸ್ತಾರೆ. ಅವರು 3ನೇ ಮಹಡಿಯ ಕಾರಿಡಾರ್ ತಲುಪಿದ್ದಾಗೆ ಕೃಷ್ಣವೇಣಿ ಹತ್ತಿರದಲ್ಲೇ ಕಿಟಕಿಯ ಮುಂದೆ ನಿಂತಿದ್ದ ಇಬ್ಬರನ್ನು ಕಾಣ್ತಾಳೆ. ಅವರಲ್ಲಿ ಒಬ್ಬರು ತೀವ್ರ ದುಃಖಿತರಾಗಿ ಕಾಣ್ತಿದ್ದ ಮಾಯಾ ಮತ್ತು ಇನ್ನೊಬ್ಬರು ಅಸಮಾಧಾನ ಹಾಗೂ ಆತಂಕದಿಂದ ಕೂಡಿದ್ದ ಉಮಾಕುಮಾರ್ ಆಗಿದ್ರು. ಅವರನ್ನು ಕಂಡ ನಿಶಾ ಅಚ್ಚರಿಯಿಂದ, ಅಮ್ಮ, ನೀವಿಲ್ಲಿ ಯಾಕಿದ್ದೀರಿ ಅಂತ ಪ್ರಶ್ನಿಸಿದ್ಲು. ಮಾಯಾ ಕೃಷ್ಣವೇಣಿಯನ್ನು ನೋಡಿದ ತಕ್ಷಣ ಒಂದು ಮಾತನ್ನು ಆಡದೆ ಮುಖವನ್ನು ತಿರುಗಿಸಿಕೊಂಡು ನೇರವಾಗಿ ಮಾತೃತ್ವ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಕಚೇರಿಯ ಕಡೆಗೆ ವೇಗವಾಗಿ ನಡೀತಾ ಇದ್ದಾಳೆ. ಇವರಿಬ್ಬರ ನಡುವೆ ಏನಾಗ್ತಿದೆ ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.